ಲಚ್ಚಾಣ ಕಮರಿ ಮಠದ ಉತ್ತರಾಧಿಕಾರಿ ನೇಮಕದ ವಿವಾದ ಏನಿದೆ, ಇದರಲ್ಲಿ ಈಗ ಬೇರೆ ಬೇರೆ ಮತ್ತಷ್ಟು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 100 ಕೋಟಿಗೂ ಹೆಚ್ಚು ಆಸ್ತಿಯನ್ನ ಲಪಟಾಯಿಸಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಮಠದ ಪೀಠಾಧಿಪತಿಗಳ ವಿರುದ್ಧವೇ ಈ ಸಾಲು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಇರುವಂತಹ ಲಚ್ಚಾಣ ಕಮರಿ ಮಠ ಇದು. ಕಳೆದ ಜೂನ್ 6ನೇ ತಾರೀಕು ಲಚ್ಚಾಣ ಕಮರಿ ಮಠದ ಉತ್ತರಾಧಿಕಾರಿಯ ನೇಮಕ ಮಾಡಲಾಗಿರುತ್ತೆ. ದಿಂಗಾಲೇಶ್ವರ ಸ್ವಾಮೀಜಿಯ ಶಿಷ್ಯ ಸಂಗನಬಸವ ಶ್ರೀಗಳ ನೇಮಕವನ್ನ ಮಾಡಲಾಗಿರುತ್ತೆ. ಉತ್ತರಾಧಿಕಾರಿಯಾಗಿ ಯರನಾಳದ ಬಂಥನಾಳ ಲಚ್ಚಾಣ ಮಠದ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಲಾಗಿದೆ. ಇವತ್ತು ಬಂಥನಾಳದಲ್ಲಿ ಉತ್ತರಾಧಿಕಾರಿಯ ಪುರಪ್ರವೇಶ ಮಾಡಬೇಕಾಗಿತ್ತು. ಅದಕ್ಕೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಮಠದ ಆಸ್ತಿಗಳ ಮಾರಾಟದ ದಾಖಲೆಗಳು ಇದೀಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಅಂದರೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮಾರಾಟ ಮಾಡಿದ್ದಾರೆ ಅಂಥೇಳಿ ಏನು ಆರೋಪ ಕೇಳಿ ಬರ್ತಾ ಇದೆ. 100 ಕೋಟಿಗೂ ಹೆಚ್ಚು ಹಣವನ್ನು ಲಪಟಾಯಿಸಿದ್ದಾರೆ ಪೀಠಾಧಿಪತಿಗಳು. ಲಚ್ಚಾಣ ಕಮರಿ ಮಠದ ಪೀಠಾಧಿಪತಿಗಳೇನಿದ್ದಾರೆ ಇವರು 100 ಕೋಟಿಗೂ ಹೆಚ್ಚು ಆಸ್ತಿಯನ್ನು ಲಪಟಾಯಿಸಿದ್ದಾರೆ ಅಂತ ಏನು ಆರೋಪ ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಅಂತ ಏನಿದ್ದಾವೆ ಆ ದಾಖಲೆಗಳ ಪ್ರತಿಗಳು ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿದೆ. ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಉತ್ತರಾಧಿಕಾರಿ ನೇಮಕದ ವಿಚಾರದಿಂದ ಶುರುವಾದಂತಹ ವಿವಾದ ಈಗ ಆಸ್ತಿ ಲೂಟಿಯವರೆಗೂ ಕೂಡ ಹೋಗ್ತಾ ಇರುವಂಥದ್ದು. ಇವತ್ತು ಬಂಥನಾಳದಲ್ಲಿ ಉತ್ತರಾಧಿಕಾರಿಯ ಪುರಪ್ರವೇಶವನ್ನು ಮಾಡಬೇಕಾಗಿತ್ತು, ಆದರೆ ಅದಕ್ಕೂ ಕೂಡ ವಿರೋಧ ವ್ಯಕ್ತವಾಗಿದೆ. ನೋಡಿ, ಆರೋಪ ಮಾಡ್ತಾ ಇರೋರೇ ಆ ದಾಖಲೆಗಳನ್ನು ಕೂಡ ತೋರಿಸ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ದಾಖಲೆಗಳನ್ನು ಸೃಷ್ಟಿಸಿ ಯಾರು ಮಾರಾಟವನ್ನು ಮಾಡಲಾಗಿದೆ ಅನ್ನೋದನ್ನು ಅವರುಗಳೇ ವಿವರಿಸಿದ್ದಾರೆ ಕೂಡ. ಪ್ರತಿನಿಧಿ ರಾಚಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಉತ್ತರಾಧಿಕಾರಿ ನೇಮಕದಿಂದ ಶುರುವಾದಂತಹ ವಿವಾದ ಇವಾಗ ಆಸ್ತಿ ಹೊಡೆದಿದ್ದಾರೆ ಅನ್ನುವ ಮಟ್ಟಕ್ಕೆ ಬಂದು ತಲುಪಿದೆ. ಆರೋಪ ಮಾಡ್ತಾ ಇರೋರು ಯಾರು? ಇದಕ್ಕೆ ಪೀಠಾಧಿಪತಿಗಳ ಸ್ಪಷ್ಟನೆ ಏನಾದ್ರು ಸಿಕ್ಕಿದೆಯಾ? ನವೀನ್, ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಜೊತೆಗೆ ಏನೋ ಉತ್ತರ ಕನ್ನಡ ಭಾಗದಲ್ಲಿ ವಿರಕ್ತ ಮಠ, ಅದು ವಿಜಯಪುರ ಜಿಲ್ಲೆಯ ಲಚ್ಚಾಣದ ಕಮರಿ ಮಠ ಅತಿ ದೊಡ್ಡ ಒಂದು ಮಠ, ಜೊತೆಗೆ ಅಸಂಖ್ಯಾತ ಒಂದು ಭಕ್ತರನ್ನ ಹೊಂದಿರುವಂತಹ ಮಠ. ಜೊತೆಗೆ ಏನು ಲಚ್ಚಾಣದ ಸಿದ್ಧಲಿಂಗೇಶ್ವರ ಮಹಾರಾಜರು ಏನಿದ್ದಾರೆ ಅವರು ಪವಾಡ ಪುರುಷರಾಗಿ ಹಿಂದೆ ಈ ಒಂದು ಭಾಗದಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಅಕ್ಷರ ಮತ್ತು ಅನ್ನದಾಸೋಹಕ್ಕೆ ಒಂದು ಹೆಸರುವಾದಂತಹ ಒಂದು ಮಠ. ಆ ಒಂದು ಮಠಕ್ಕೆ ಸುಮಾರು 50 ವರ್ಷಗಳಿಂದಲೂ ಕೂಡ ಏನು ಈ ಕಮರಿ ಮಠದ ಅಂದ್ರೆ ಬಂತಾಳ ಮತ್ತು ಕಮರಿ ಮಠ ಏನಿದೆ ಎರಡಕ್ಕೂ ಒಂದೇ ಪೀಠ ಇರುವುದು. ಆ ಪೀಠಕ್ಕೆ ವೃಷಭಲಿಂಗೇಶ್ವರ ಸ್ವಾಮೀಜಿಗಳು ಕರ್ತವ್ಯ ನಿರ್ವಹಿಸುತ್ತಿರುವಂಥದ್ದು. ಈಗ ಇತ್ತೀಚೆಗೆ ಜುಲೈ 6ರಂದು ಅನಾರೋಗ್ಯ ಮತ್ತು ಹಲವು ಒಂದು ನೆಪಗಳನ್ನು ಒಡ್ಡಿ ಉತ್ತರಾಧಿಕಾರಿ ನೇಮಕ ಮಾಡುವಂತ ಸಂದರ್ಭದಲ್ಲಿ ಮುಂದಾಗ್ತಾರೆ ಸ್ವಾಮೀಜಿಗಳು. ಆ ಒಂದು ಸಂದರ್ಭದಲ್ಲಿ ಲಚ್ಚಾಣ ಗ್ರಾಮಸ್ಥರನ್ನ ಅಂದ್ರೆ ಮಠ ಇರುವುದು ಲಚ್ಚಾಣ ಗ್ರಾಮದಲ್ಲಿ, ಆ ಮಠ ಇರ್ತಕ್ಕಂಥ ಗ್ರಾಮಸ್ಥರ ಒಂದು ಅಭಿಪ್ರಾಯವನ್ನ ತೆಗೆದುಕೊಳ್ಳದೆ ಅಂದ್ರೆ ಒಂದು ಮುಂಚಿತವಾಗಿ ಒಂದು ಆ ಲಚ್ಚಾಣ ಗ್ರಾಮದಲ್ಲಿ ಸಭೆ ಸೇರಿದ ಸಂದರ್ಭದಲ್ಲಿ ಒಂದು ಉತ್ತರಾಧಿಕಾರಿ ನೇಮಕಕ್ಕೆ ಸಂಬಂಧಪಟ್ಟಂತೆ 5 ಜನರ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿರುತ್ತೆ. ಆ ಒಂದು ಸಮಿತಿಯ ಒಂದು ನಿರ್ಣಯದಂತೆ ಉತ್ತರಾಧಿಕಾರನ ನೇಮಕ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಸ್ವಾಮೀಜಿಗಳು ಪ್ರಮುಖವಾಗಿ ಯರನಾಳ ಶ್ರೀಗಳು ಮತ್ತು ವೃಷಭಲಿಂಗ ಶ್ರೀಗಳು 3 ಜನರು ಅಂದ್ರೆ ಏನು ಈ ಪ್ರಮುಖವಾಗಿ 5 ಜನರಲ್ಲಿ 3 ಜನರು ಹೊರಗಿಟ್ಟು ಅಂದ್ರೆ ಕ್ಷೇತ್ರದ ಶಾಸಕರಾಗಿರ್ತ ಇಂಡಿ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡ, ಜೊತೆಗೆ ಏನಂದ್ರೆ ಜಿಲ್ಗಾ ಶ್ರೀಗಳು, ಜೊತೆಗೆ ಹಳಂಗ್ರಿ ಶ್ರೀಗಳು ಈ ಒಂದು ಆಯ್ಕೆ ಕಮಿಟಿಯ ಒಂದು ಸದಸ್ಯರಾಗಿರ್ತಾರೆ. ಆದರೆ ಇವರನ್ನ ಹೊರಗಿಟ್ಟು ಏಕಪಕ್ಷೀಯವಾಗಿ ಯರನಾಳ ಶ್ರೀಗಳು ಮತ್ತು ವೃಷಭಲಿಂಗ ಶ್ರೀಗಳು ಏನು ದಿಂಗಾಲೇಶ್ವರ ಶಿಷ್ಯರಾಗಿರ್ತಕ್ಕಂಥ ಸಂಗನಬಸವ ಶ್ರೀಗಳನ್ನ ಉತ್ತರಾಧಿಕಾರಿಯಾಗಿ ನೇಮಕವನ್ನ ಯರನಾಳ ಗ್ರಾಮದಲ್ಲಿ ಮಾಡ್ತಾರೆ. ಇದಕ್ಕೆ ತೀವ್ರವಾದ ವಿರೋಧವನ್ನ ಲಚ್ಚಾಣ ಗ್ರಾಮದವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ದಿವಸ ಅಂದ್ರೆ ಬಂತಾಳ ಗ್ರಾಮದಲ್ಲಿ ಪುರ ಪ್ರವೇಶಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಲಚ್ಚಾಣ ಗ್ರಾಮದ ಈಗಾಗಲೇ ಜಿಲ್ಲಾಡಳಿತಕ್ಕೆ ಮತ್ತು SP ಕಚೇರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಇದನ್ನ ತಿಳಿಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಈ ತಿಳಿಯುವ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಏನು ಮನವಿ ಮಾಡಿದ್ದಾರೆ. ಅದ್ರ ಮಧ್ಯೆಯೂ ಕೂಡ ಈಗ ಪುರ ಪ್ರವೇಶ ನಡೀತಾ ಇರೋದು. ಇನ್ನೊಂದೆಡೆ ಇಲ್ಲಿ ಪ್ರಮುಖವಾಗಿ ಗ್ರಾಮಸ್ಥರಿಗೆ ಒಂದು ಅನುಮಾನ ವ್ಯಕ್ತವಾಗುತ್ತೆ. ಏನಂದ್ರೆ ಶ್ರೀಗಳ ನಮ್ಮನ್ನು ವಿಶ್ವಾಸ ತೆಗೆದುಕೊಳ್ಳಲು ಯಾಕೆ ಈ ಒಂದು ಉತ್ತರಾಧಿಕಾರಿ ನೇಮಕ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅನುಮಾನಗೊಂಡು ಆಸ್ತಿಯ ವಿಚಾರವಾಗಿ ಕೆಲವು ಮಾಹಿತಿಗಳನ್ನ ಕಲೆ ಹಾಕಲಿಕ್ಕೆ ಮುಂದಾಗ್ತಾರೆ. ಅಂದ್ರೆ ಏನು ಈ ಒಂದು ಲಚ್ಚಾಣ ಗ್ರಾಮದ ಏನು ಸಿದ್ಧಲಿಂಗೇಶ್ವರ ಸ್ವಾಭಿಮಾನಿಗಳ ಒಂದು ಭಕ್ತರು ಏನಿದ್ದಾರೆ ಅವರು ಮಹಾರಾಷ್ಟ್ರ ಜೊತೆಗೆ ಏನಂದ್ರೆ ಗೋವಾ, ಆಂಧ್ರ ಪ್ರದೇಶದಲ್ಲಿ ಮಠಕ್ಕೆ ಸಂಬಂಧಪಟ್ಟ ಆಸ್ತಿಗಳಿದೆ ಮತ್ತು ಶಾಖಾ ಮಠಗಳಿವೆ. ಆ ಒಂದು ಮಠಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ಆಸ್ತಿಗಳನ್ನ 1990ರಲ್ಲಿ ಏನು ಶ್ರೀಗಳೇನು ವೃಷಭಲಿಂಗ ಶ್ರೀಗಳಿದರೆ ಭಕ್ತರಿಗೆ ಗೊತ್ತಾಗದ ರೀತಿಯಲ್ಲಿ ಅವನ್ನು ಮಾರಾಟ ಮಾಡಿರುವಂತಹ ಆರೋಪ ಪ್ರಮುಖವಾಗಿ ಕೇಳಿ ಬಂದಿರುವಂತದ್ದು. ಏನಂದ್ರೆ ಸುಮಾರು ಈಗಿನ ಒಂದು ಮೌಲ್ಯಕ್ಕೆ ಸಂಬಂಧ 100 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನ ಮಾರಾಟ ಮಾಡಿದ್ರು ಅನ್ನುವಂತ ಗಂಭೀರ ಒಂದು ಆರೋಪವನ್ನು. ರಚಪ್ಪ, ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಈಗ ಮಠದ ಭಕ್ತರಾಗಿರುವಂತಹ ಸಂಗಮೇಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಗಮೇಶ್ ಅವರೇ, ನಮಸ್ಕಾರ.
ನಮಸ್ಕಾರ ಸರ್, ನಮಸ್ಕಾರ. ಸಂಗಮೇಶ್ ಅವರೇ, ಇಲ್ಲಿ ವಿವಾದ ಏನು? ಮಠದ ಉತ್ತರಾಧಿಕಾರಿಯನ್ನ ಯಾರ ಅನುಮತಿಯನ್ನು ಪಡೆಯದೆ, ಯಾರ ಜೊತೆಗೂ ಚರ್ಚೆ ಮಾಡದೆ, ಯಾರ ಜೊತೆಯಲ್ಲೂ ಸಭೆಯನ್ನ ಮಾಡದೆ ನೇಮಕ ಮಾಡಿದ್ದಾರೆ ಅನ್ನೋದು ಸಮಸ್ಯೆನಾ, ಅಥವಾ ಪೀಠಾಧಿಪತಿಗಳು ಇಲ್ಲಿ 100 ಕೋಟಿ ರೂಪಾಯಿಯ ಆಸ್ತಿ ಹೊಡೆದಿದ್ದಾರೆ ಅನ್ನೋದು ಸಮಸ್ಯೆನಾ? ಸರ್, ಅದಕ್ಕಿಂತ ಮುಂಚೆ ಈ ಪೀಠಾಧಿಪತಿ ಏಕಪಕ್ಷವಾಗಿ ಏನು ನಿರ್ಧಾರ ತೆಗೆದುಕೊಂಡ್ರಲ್ಲ, ಅದು ಒಂದು ಸಮಸ್ಯೆ ಆಗಿದೆ ಸರ್. ಅವು ಮೊದಲನೇದಾಗಿ. ಓಕೆ. ತದನಂತರ ಅದು ಬಂದಿರೋದು ಸರ್ ಬೆಳಕಿಗೆ. ಅದಾದ್ಮೇಲೆ ಇದು ಬೆಳಕಿಗೆ ಬಂತು. ಹಾಂ ಸರ್. ಈಗ ಇವರು ಪೀಠಾಧಿಪತಿಗಳು ಆಸ್ತಿಯನ್ನು ಹೊಡೆದಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದ್ದು ಹೇಗೆ? ಸರ್, ಒಂದೊಂದು ತಗೋನ ಒಂದೊಂದು ಸಿಗಾತವ್ರು ಸರ್ ಅವು. ಹಾಂ. ಮೊದಲನೇದಾಗಿ ಏನೂ ಗೊತ್ತಿರಲಿಲ್ಲ ಸರ್. ನಾವು ಯುವಕರು, ಹಾಂ, ಹಿರಿಯರು ಹೇಳ್ತಿದ್ರು ಸರ್ ಅವಾಗ ಹಿಂಗಾಗಿದೆ ನಮ್ಮ ಊರಲ್ಲಿ ನಮ್ಮ ಮಠ ಶ್ರೀಗಳು ಹಿಂಗೆ ಮಾಡ್ಯಾರ ಅಂತ ಹೇಳಿ. ಹಾಂ. ಆದ್ರೆ ನಾವು ನಂಬ್ತಿರ್ಲಿಲ್ಲ. ಹಾಂ. ಅಂದ್ರೆ ಏನು ಸಾಕ್ಷಿ ಆಧಾರ ಏನೂ ಇರಲಿಲ್ಲ ಸರ್. ಹಂಗಾಗಿ ನಾವು ನಂಬ್ತಿರ್ಲಿಲ್ಲ. ಈಗೆಲ್ಲ ಸಾಕ್ಷಿ ಆಧಾರ ಸಿಕ್ಕವು ಸರ್. ಹಂಗಾಗಿ ನಾವು ನಂಬ ಪರಿಸ್ಥಿತಿ ಒಳಗೆ ಅದೀವಿ ಸರ್. ನಂಬ್ತಿವಿ ಅದು. ಓಕೆ. ಆದ್ರ ಈ ಉತ್ತರಾಧಿಕಾರಿ ಆಯ್ಕೆ ಏನ್ ಮಾಡಿದಾರಲ್ಲ ಸರ್ ಮಠಕ್ಕೆ, ಹಾಂ, ಅದು 5 ಜನ ಸಮಿತಿಯನ್ನ ಮಾಡಿದ್ರು ಸರ್. ಅದು ಹಾಂ, ಮೊದಲನೇದಾಗಿ ಬಂತನಾಳದ ಪೂಜ್ಯರು, ಯರ್ನಾಳದ ಪೂಜ್ಯರು, ಹಳಿಂಗಳೆ ಪೂಜ್ಯರು ಮತ್ತು ಜಡಗ ಮತ್ತು ಮಗಳಕೋಟದ ಪೂಜ್ಯ ಶ್ರೀಗಳು, ಆಮೇಲೆ ನಮ್ಮ ಸ್ಥಳೀಯ ಶಾಸಕರಾಗಿರುವಂತ ಯಶವಂತರಾಯಗೌಡರು. ಓಕೆ. ಈ 5 ಜನ ಸಮಿತಿಯನ್ನ ತೆಗೆದುಕೊಂಡಿದ್ರು ಸರ್. ಅವರೇ ನಿರ್ಧಾರ ಮಾಡಿದ್ರು ಸರ್. ಇದು ಯಾರು ಋಷಭಲಿಂಗ ಸ್ವಾಮಿಗಳು 2022ರಲ್ಲಿ ಹಾಂ, ನಮ್ಮ ಲಚ್ಚಣ್ಣ ಶ್ರೀಮಠದಲ್ಲಿ ಸಭೆಯನ್ನ ಕರೆದು ಎಲ್ಲ ಭಕ್ತರನ್ನ ಸಮ್ಮುಖದೊಳಗೆ ಹೇಳಿದ್ರು ಸರ್ ಈ ಮಾತ. ಓಕೆ. ತದನಂತರ ಆ ಮಾತನ್ನ ಅವರು ನಿರ್ಧಾರ ಈಗೇನು ಬದಲಾಯಿಸ್ಯಾರಲ್ಲ ಸರ್, ಆ ಮಾತ ಮೊದಲನೇದಾಗಿ ಹಿಂಗ 5 ಜನ ಸಮಿತಿಯನ್ನು ನಾವು ಮಾಡ್ಕೋತೀವಿ ತಂದಿದ್ರು ಸರ್. ಈ ಸದ್ಯ ಏನಾಗ್ಬಿಟ್ಟತ್ತೆ, ಏಕಪಕ್ಷೀಯವಾಗಿ ತಗೊಂಡ್ಬಿಟ್ರ ಸರ್. ಯಾಕಂಗಾಯ್ತು ಅಂತ? ಈಗ ಮೊದಲೇ ಒಬ್ಬರನ್ನ ನಿರ್ಧಾರ ಮಾಡಿದ ಮೇಲೆ, ಸಮಿತಿ ರಚನೆ ಮಾಡಿ ನಿರ್ಧಾರ ಮಾಡಿದ ಮೇಲೆ ದಿಢೀರ್ ಅಂತೇಳಿ ಬದಲಾವಣೆ ಮಾಡೋದಕ್ಕೆ ಕಾರಣ ಏನು? ಅದು ಏನನ್ನೋದೇ ಸ್ಪಷ್ಟನೆ ಸಿಗಬೇಕಾಗಿದೆ ಸರ್. ಅದು ಸ್ಪಷ್ಟನೆ ಇನ್ನೂ ಸಿಕ್ಕಿಲ್ಲ ಸರ್ ನಮ್ಗೆ. ಅದೇ ಗೊಂದಲದೊಳಗೆ ಇದೀವಿ ನಾವು ಭಕ್ತರೆಲ್ಲರೂ. ಹಾಂ. ಅದು ಆ ಪ್ರಶ್ನೆಗೆ ಇನ್ನೂ ಉತ್ತರನೇ ಸಿಕ್ಕಿಲ್ಲ ಸರ್. ಓಕೆ. ಸಂಗಮೇಶ್ ಅವರೇ, ನಿಮ್ಮ ಮುಂದಿನ ನಡೆ ಏನು ಹಾಗಿದ್ರೆ? ನಮ್ಗೇನಿಲ್ಲ ಸರ್. ನಮ್ದು ಪ್ರತ್ಯೇಕ ಮಠ ಆಗ್ಬೇಕು, ನಮ್ಗೆ ಪ್ರತ್ಯೇಕ ಉತ್ತರಾಧಿಕಾರಿ ಆಗ್ಬೇಕು ಸರ್. ಅದೇ ಒಂದು ನಡೆನ ಸರ್ ನಮ್ದು. ಸರಿ, ಇವಾಗ ಹೋಗಿರೋ ಆಸ್ತಿ, ಅದೇನು ಆಸ್ತಿ ಲೂಟಿ ಮಾಡಿದ್ದಾರೆ ಅಂತೇಳಿ ಏನು ಆರೋಪ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ? ಅದು ಇನ್ನೊಂದೇನು ಸರ್, ಅದು ಯಾರು ಏನ್ ಮಾಡ್ಯಾರ ಅದು ತಂದು ಇಡಬೇಕಲ್ಲ ಸರ್. ಹಾಂ, ತಂದು ಇಡಬೇಕಲ್ಲ. ಹೌದಲ್ಲ ಸರ್? ಈಗ ನಾ ತಪ್ಪು ಮಾಡಿದ್ರು ಅಷ್ಟೇ ರೀ, ಯಾರು ತಪ್ಪು ಮಾಡಿದ್ರು ಅಷ್ಟೇ ರೀ ಸರ್. ಇನ್ನ ನಾವು ಸಣ್ಣ ಯುವಕರು ನಾವು ಏನಾದ್ರು ಒಂದು ತಪ್ಪು ಮಾಡಿದ್ರೆ ಸರಿ ನಡೀತದೆ ಸರ್ ಸಂಸಾರಿಕರು. ಆದ್ರೆ ಪೀಠಾಧಿಪತಿಗಳು ಆದವರು ತಪ್ಪು ಮಾಡಬಾರ್ದು ಸರ್. ತಪ್ಪು ಮಾಡ್ರಿ. ಈಗ ಅದೇ ಈಗೇನು ಕಾನೂನು ಹೋರಾಟಕ್ಕೆ ಏನಾರ ಪ್ಲಾನ್ ಮಾಡ್ಕೊಂಡಿರಿ? ಹೆಂಗ ಕಾನೂನು ಹೋರಾಟ ನಾವು ಮಾಡ್ತೀವಿ ಸರ್. ಕಾನೂನು ಹೋರಾಟವನ್ನು ನಾವು ಮಾಡ್ತೀವಿ ಸರ್. ಕಾನೂನು ಹೋರಾಟ. ಓಕೆ. ಸಂಗಮೇಶ್ ಅವರೇ, ಧನ್ಯವಾದಗಳು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ಓಕೆ ಓಕೆ.